ಸಾಲ ತೀರಿಸಿದೀವಿ, ಎಷ್ಟು ಕೆಲಸಕ್ಕೆ ಹೋಗ್ತಿಲ್ಲ, ಯೂಟ್ಯೂಬ್ ಅಲ್ಲಿ ಒಂದಷ್ಟು ಸ್ಯಾಲರಿ ಬರುತ್ತೆ ಅಂತ ಒಂದು ಎಕ್ಸ್ಪೆನ್ಸ್ ನಿಭಾಯಿಸಕ್ಕಂತ ಒಂದು ಎಲ್ಲ ಮಾಡೋದಕ್ಕಿಂತ ಹೆಚ್ಚಿಗೆ ಖರ್ಚು ಮಾಡ್ಬಿಡ್ತೀವಿ. ಕೊಟ್ಟಿದ್ದೀನಿ, ಯಾರಿಗೆ ತೀರ್ಸಿದೀನಿ ಅನ್ನೋದನ್ನ ಇಟ್ಕೊಂಡಿದೀನಿ. 2 ಲಕ್ಷ ಸಾಲ ತೀರೋಗ್ತಿತ್ತು, ಬಟ್ ಏನು 10,000 ತೀರಿಸಿದ್ವಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯೋಕ್ಷ ಲಕ್ಷ್ಮಿ ಲೈಫ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಜೊತೆಗೆ ನಿಮಗೆ ತುಂಬಾ ಯೂಸ್ಫುಲ್ ಆಗತಕ್ಕಂತ ಒಂದು ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ನಿಮಗೆ ಗೊತ್ತಿರೋ ನಾನು ಸಾಕಷ್ಟು ಕನ್ಸ್ಟ್ರಕ್ಷನ್ ವಿಡಿಯೋಸ್ ಅಂದ್ರೆ ಲೈಕ್ ನಮ್ಮನೆ ಫೌಂಡೇಶನ್ ಇಂದ ಹಿಡಿದು ಗೃಹ ಪ್ರವೇಶ ತನಕ ಎಷ್ಟೆಲ್ಲ ಖರ್ಚಾಯಿತು ಮತ್ತೆ ಯಾವ ಹಂತದಲ್ಲಿ ಏನಾಯಿತು ಅನ್ನೋದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಅಲ್ವಾ. ಸೊ ಇನ್ನೇನು ಈ ಏಪ್ರಿಲ್ 13ನೇ ತಾರೀಕು ಬಂದರೆ 4 ತಿಂಗಳಾಯಿತು ಮನೆಗೆ ಬಂದು. ಸೊ ಈ 4 ತಿಂಗಳಲ್ಲಿ ಎಷ್ಟು ಸಾಲ ತೀರಿಸಿದ್ದೀವಿ, ಎಷ್ಟು ಲಕ್ಷ ಸಾಲ ತೀರಿಸಿದ್ದೀವಿ, ಮತ್ತು ಇನ್ನಿಷ್ಟು ಎಕ್ಸ್ಟ್ರಾ ಮತ್ತೆ ಸಾಲ ಎಷ್ಟಾಯಿತು, ಎಷ್ಟು ತೀರಿಸಿದ್ದೀವಿ, ಮತ್ತು ನನ್ನ ಕೆಲಸಕ್ಕೆ ಹೋಗ್ತಿಲ್ಲ. ಸೊ ಇದ್ರ ಮಧ್ಯೆ ನಮ್ಮ ಕಮಿಟ್ಮೆಂಟ್ಸ್ ಎಲ್ಲ ಹೇಗೆ ನಿಭಾಯಿಸ್ಕೊತಿದ್ದೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೀನಿ. ಐ ಹೋಪ್ ಎಲ್ಲ ಹೆಣ್ಮಕ್ಳಿಗೆ ಮತ್ತು ಬಾಯ್ಸ್ಗೆ ಅಂದರೆ ಗಂಡು ಮಕ್ಕಳಿಗೆ ಮನೆ ಸಂಸಾರ ನಿಭಾಯಿಸಕ್ಕಂಥ ಒಂದು ಎಲ್ಲರಿಗೂ ಸಹ ಈ ವಿಡಿಯೋ ತುಂಬ ಇನ್ಫಾರ್ಮೇಷನ್ ಆಗುತ್ತೆ. ಜೊತೆಗೆ ಒಂದಷ್ಟು ನಾನು ಫಾಲೋ ಮಾಡ್ತಕ್ಕಂಥ ಒಂದಷ್ಟು ಟಿಪ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಹಾಗಾಗಿ ವಿಡಿಯೋನ ಎಂಡ್ ತನಕ ನೋಡಿ. ಕೊನೆಯಲ್ಲಿ ಎಷ್ಟನ್ನ ಸಾಲ ತೀರಿಸಿದ್ವಿ ಅನ್ನೋದನ್ನು ಹೇಳ್ತೀನಿ. ಸೀರಿಯಸ್ಲಿ ಹೇಳ್ತೀನಿ, ನಾವು ಸಂಪಾದನೆ ಮಾಡೋದಕ್ಕಿಂತ ಹೆಚ್ಚಿಗೆ ಖರ್ಚು ಮಾಡಿಬಿಡ್ತೀವಿ. ಎಲ್ಲೋ ಒಂದು ಕಡೆ ಕೇಳಿದ ನೆನಪು ಇಲ್ಲ, ಎಷ್ಟು ಸಂಪಾದನೆ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಖರ್ಚನ್ನ ಮಾಡ್ಕೊಳ್ಳೋದನ್ನ ಕಲಿಬೇಕು. ಇಲ್ಲ ನಾವು ಎಷ್ಟು ಖರ್ಚು ಮಾಡ್ತೀವೋ ಅಷ್ಟು ಸಂಪಾದನೆ ಮಾಡೋದನ್ನ ಕಲಿಬೇಕು, ಅದಕ್ಕಿಂತ ಹೆಚ್ಚಾಗಿ ಸಂಪಾದನೆ ಮಾಡೋದನ್ನ ಕಲಿಬೇಕು ಅಂತ ಕೇಳಿದ್ದೆ. ಬಟ್ ಇವಾಗ ಕೆಲವೊಂದು ಸಿಚುವೇಶನ್ ಏನಾಗ್ಬಿಟ್ಟಿರುತ್ತೆ ಅಂದರೆ 20,000 ಸಂಪಾದನೆ ಮಾಡಿದ್ರೆ 40,000 ಖರ್ಚಾಗಿರುತ್ತೆ. ಸೊ ಹೇಗಾಗುತ್ತೆ ಏನು, ಮತ್ತು ಹೆಂಗೆಲ್ಲ ಕಮಿಟ್ಮೆಂಟ್ಸ್ ಬಂದಿರುತ್ತೆ, ಮತ್ತು ಗೃಹ ಪ್ರವೇಶ ಆದಮೇಲೆ ಎಷ್ಟು ಸಾಲ ತೀರಿಸಿದ್ದೀನಿ, ಮತ್ತು ಯಾರಿಗೆಲ್ಲ ಕೊಡಬೇಕಿತ್ತು, ಯಾರಿಗೆಲ್ಲ ಕೊಟ್ವಿ, ಮತ್ತು ಹೇಗೆ ಕೊಟ್ಟೆ, ಇದನ್ನೆಲ್ಲವನ್ನು ಪೂರ್ತಿಯಾಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಐ ಹೋಪ್ ನಿಮಗೆ ವಿಡಿಯೋ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಯಾರಾದರೂ ಮೊದಲನೇ ಸಲ ನಮ್ಮ ಚಾನಲ್ಗೆ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಬಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ಫಸ್ಟು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಅಂದರೆ, ನಿಮಗೆಲ್ಲ ಗೊತ್ತು ಗೃಹ ಪ್ರವೇಶ ಆಯಿತು. ಆ ಗೃಹ ಪ್ರವೇಶ ಆದಮೇಲೆ ಯಾರಿಗೆಲ್ಲ ಕೊಡಬೇಕಿತ್ತು ಅಂತ ನಾನು ಫಸ್ಟ್ ಹೇಳ್ಬಿಡ್ತೀನಿ, ಆಯಿತಾ. ಸೊ ನಾವು ಮನೆ ಕಂಪ್ಲೀಟ್ ಮಾಡಿದ್ಮೇಲೆ ಕೂಡ ಸುಮಾರು ಜನದ ಕೆಲಸದವ್ರಿಗೆ ಬ್ಯಾಲೆನ್ಸ್ ಇತ್ತು ಅಮೌಂಟು. ಸೊ ನೆನಪಿರಲಿ, ಸುಮಾರು ಜನಕ್ಕೆ ಅಂದರೆ ಒಬ್ರಿಗೂ ಇಬ್ರಿಗೆಲ್ಲ ಸುಮಾರು ಜನಕ್ಕೆ ಬ್ಯಾಲೆನ್ಸ್ ಇತ್ತು. ಬಟ್ ಇವಾಗ ಅವ್ರಿಗೆಲ್ಲ ಯಾರಿಗೆ ಕೊಟ್ಟಿದ್ದೀನಿ, ಯಾರಿಗೆ ತೀರಿಸಿದ್ದೀನಿ ಅನ್ನೋದನ್ನು ಹೇಳ್ಬಿಡ್ತೀನಿ. ಸೊ ಫಸ್ಟ್ ಗೃಹ ಪ್ರವೇಶ ಅಂತ ಬಂದರೆ ನಾವು ಪರ್ಚೇಸ್ ಮಾಡಿದ್ದು ಸ್ಯಾರೀಸು. ಸೊ ಸ್ಯಾರೀಸ್ ಅವ್ರಿಗೆ ಕೊಡಬೇಕಿತ್ತು ಅಮೌಂಟು. ಅಥವಾ ಅವ್ರಿಗೆ 8,000 ಕೊಡಬೇಕಿತ್ತು. 8,000 ಕೊಡಬೇಕಿತ್ತು ಅವ್ರಿಗೆ. 8,000ದಲ್ಲಿ ನಾನು ಆಲ್ರೆಡಿ 4,000 ತೀರಿಸಿದ್ದೀನಿ. ಸೊ ಅವ್ರಿಗೆ 4,000 ತೀರಿಸಿದ್ದೀನಿ. ಮತ್ತು ಈ ಪುರೋಹಿತರು ಇದ್ರಲ್ಲ, ಪುರೋಹಿತರು ಅವ್ರಿಗೆ ಅವತ್ತೇ 9,000 ಕೊಟ್ಟೆ, ಮತ್ತು 5,000 ಕೊಟ್ಟೆ, ಮತ್ತು 5,000 ಕೊಟ್ಟೆ. 9 ಒಂದು 18,000 ಅವ್ರು ನಾನು ಕೊಟ್ಟಿದ್ದು. ಇದುವರೆಗೂ ಅವ್ರಿಗೆ ನಾನು 18,000ವನ್ನು ತೀರಿಸಿದ್ದೀನಿ. ಸೊ ಪುರೋಹಿತರು ಫಸ್ಟು, ಆಮೇಲೆ ನೆಕ್ಸ್ಟು ಸ್ಯಾರೀಸು. ಇದು ಗೃಹ ಪ್ರವೇಶ ಟೈಮಲ್ಲಿ ನಾನು ತೀರಿಸಿದ್ದು, ಆಯಿತಾ. 18,000. ಈ 18,000ದಲ್ಲಿ 5,000 ಬಂದು ರೀಸೆಂಟಾಗಿ ಮೊನ್ನೆ ಕೊಟ್ಟಿದ್ದು. ಇನ್ನು ಮಿಕ್ಕಿದ 3,000 ಗೃಹ ಪ್ರವೇಶದ ಆಗಿದ್ದು ನೆಕ್ಸ್ಟ್ ಡೇನೇ ಕೊಟ್ಬಿಟ್ಟೆ, ಆಯಿತಾ. ಈ ಇದು ಸ್ಯಾರೀಸ್ ಇದೆಲ್ಲ 8,000, ಅದು ಒಂದೊಂದು ತಿಂಗಳು 2,000 ಕೊಟ್ಕೊಳ್ತಾ ಬಂದ್ವಿ. ಇನ್ನು ಸ್ಟಾರ್ಟಿಂಗಿಂದ ಹೇಳ್ತೀನಿ, ನೀವು ನೋಡ್ತಿರ್ಬೋದು, ಇಲ್ಲಿ ಬರೆದಿಟ್ಕೊಂಡಿದ್ದೀನಿ. ಮೇ ಬಿ ನಿಮ್ಗೆ ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ, ನಾವು ಇಲ್ಲಿ ಬರೆದಿಟ್ಕೊಂಡಿದ್ದೀನಿ ಎಷ್ಟೆಷ್ಟು ಕೊಟ್ಟಿದ್ದೀನಿ ಯಾರ್ಯಾರಿಗೆ, ಮತ್ತು ಎಷ್ಟು ಸಾಲ ತೀರಿಸಿದ್ದೀನಿ, ಮತ್ತು ನೆಕ್ಸ್ಟ್ ಎಕ್ಸ್ಟ್ರಾ ಸಾಲ ಮಾಡ್ಕೊಂಡಿದ್ದೀನಿ, ಎಷ್ಟು ಮಾಡ್ಕೊಂಡಿದ್ದೀನಿ, ಮತ್ತು ತೀರಿಸಿದ್ದು ಯಾಕೆ, ಮತ್ತು ಎಕ್ಸ್ಟ್ರಾ ಮಾಡ್ಕೊಂಡಿದ್ದು ಯಾಕೆ ಅಂತ ಹೇಳ್ಬಿಡ್ತೀನಿ. ಫಸ್ಟು ನಾವು ಪೈಂಟಿಂಗ್ ಎಲ್ಲ ಆದ್ವಿ, ಗೃಹ ಪ್ರವೇಶ ಎಲ್ಲ ಆದಮೇಲೆ ಪೈಂಟರ್ಗೆ ಒಂದಷ್ಟು ಅಮೌಂಟ್ ಕೊಡಬೇಕಿತ್ತು. ಗೃಹ ಪ್ರವೇಶದಾಗಿದ್ದು ನೆಕ್ಸ್ಟ್ ದಿನನೇ ನಾನು 4,000 ಕೊಟ್ಬಿಟ್ಟೆ. ಆಮೇಲೆ ಮೊನ್ನೆ ಒಂದು 2 ತಿಂಗಳಿಂದ 9,000 ಕೊಟ್ಟೆ. ಸೊ ಪೈಂಟರ್ಗೆ ನಾನು 13,000 ಕೊಟ್ಟಿದ್ದೀನಿ. ಆಮೇಲೆ ಪ್ಲಂಬರ್ಗೆ 5,000 ಬ್ಯಾಲೆನ್ಸ್ ಇತ್ತು. 15,000 ಕೊಟ್ಬಿಟ್ಟಿದ್ವಿ, 5,000 ಪ್ಲಂಬರ್ಗೆ ಬ್ಯಾಲೆನ್ಸ್ ಇತ್ತು. ಸೊ ಹಾಗಾಗಿ 5,000 ಅವ್ರಿಗೆ ಕೊಟ್ಬಿಟ್ಟೆ. ಇನ್ನು ನಾವೊಂದು ಚೀಟಿ ಹಾಕಿದ್ದೀವಿ, ಆ ಚೀಟಿಯನ್ನು ತೆಗ್ದಿದ್ದೀವಿ, ಅಂದರೆ 1,20,000. ಸೊ 25,000 ಚೀಟಿ ಹಾಕಿದ್ದೀವಿ. ತಿಂಗಳ ಬಂದರೆ 5,000 ಕಟ್ಟಬೇಕು. ಈ 4 ತಿಂಗಳಿಂದ ಆ ಚೀಟಿಗೆ 20,000 ಕಟ್ಟಿದ್ದೀವಿ, ಅಂದರೆ 5,000 ಅಲ್ಲ 20,000 ಚೀಟಿ ಕಟ್ಟಿದ್ದೀವಿ. ಇನ್ನು ಲೋನು, ಅದು 1 ಲಕ್ಷದ ಲೋನು, ತಿಂಗಳ ಬಂದರೆ 3,000 ಕಟ್ಟಬೇಕು. 4 ತಿಂಗಳಾಗಿರೋದ್ರಿಂದ 12,000 ಲೋನು. ನಾನು ಯಾವುದೂ ಇಲ್ಲಿ ಮಿಸ್ ಮಾಡೋದಿಲ್ಲ, ಕ್ಲಿಯರ್ ಕಟ್ಟಾಗಿ ಹೇಳ್ತಿದ್ದೀನಿ, ಇಷ್ಟೇ ಕಟ್ಟಿದ್ದೀನಿ ಅಂತ. ಇನ್ನು ಪ್ಲಂಬರ್ ಆಯಿತು, ಪೈಂಟರ್ ಆಯಿತು, ಇನ್ನು ಎಲೆಕ್ಟ್ರಿಷಿಯನು. ಸೊ ಎಲೆಕ್ಟ್ರಿಷಿಯನ್ಗೆ ಪಾಪ ರೀಸೆಂಟಾಗಿ ಕೊಟ್ಟಿದ್ದು, ಅವ್ರಿಗಿನ್ನ ನಾನು 2,000 ಬ್ಯಾಲೆನ್ಸ್ ಇದೆ, ಅವ್ರಿಗೆ 3,000 ಕೊಟ್ಟಿದ್ದು. ಎಲೆಕ್ಟ್ರಿಷಿಯನ್ಗೆ 3,000 ಕೊಟ್ವಿ. ಇನ್ನು ಕಾರ್ಪೆಂಟರ್ಗೆ ನಮಗೆ 10,000 ಬ್ಯಾಲೆನ್ಸ್ ಇತ್ತು.
ಸೊ ಕಾರ್ ಪೇಂಟರ್ಗೆ 10,000 ಬ್ಯಾಲೆನ್ಸ್ ಇತ್ತು. ನಾವೇನು ಮಾಡಿದ್ವಿ, ಗೃಹ ಪ್ರವೇಶ ತೀರಿದ 4 ದಿನಕ್ಕೆ ಕಾರ್ ಪೇಂಟರ್ಗೆ 5,000 ಕೊಟ್ವಿ. ಆಮೇಲೆ 15 ದಿನಕ್ಕೆ 5,000 ಕೊಟ್ವಿ. ಒಟ್ಟಾರೆ ಕಾರ್ ಪೇಂಟರ್ ತಿರ್ಸಿರ್ತಕ್ಕಂಥ ದುಡ್ಡು ಬಂದು 10,000 ತಿರ್ಸಿದ್ವಿ. ಇನ್ನು POP ಅವ್ರಿಗೆ 2,000 ಬ್ಯಾಲೆನ್ಸ್ ಇಟ್ಕೊಂಡಿದ್ದೆ. ಸೊ POP ಅವ್ರಿಗೆ ಕೂಡ ಆ ಒಂದು ಬ್ಯಾಲೆನ್ಸನ್ನು ಕ್ಲಿಯರ್ ಮಾಡಿಬಿಟ್ಟ. ನೆಕ್ಸ್ಟ್ ಸಿಮೆಂಟ್ ಅವ್ರಿಗೆ, ಸೊ ಟೈಲ್ಸ್ ಹಾಕೋ ಟೈಮಲ್ಲಿ ಸಿಮೆಂಟ್ ಜಾಸ್ತಿ ಇಳಿದ್ಬಿಡ್ತು. ಸೊ ಹಾಗಾಗಿ ನಮ್ಮ ಹತ್ರ ಅಮೌಂಟ್ ಇರಲಿಲ್ಲ. ಆವಾಗ ಸಿಮೆಂಟನ್ನು ತರಿಸ್ಕೊಂಡಿದ್ವಿ ಸಾಲವಾಗಿ. 8,000 ಕೊಡಬೇಕಿತ್ತು. 5,000 ಬಂದು ಗೃಹ ಪ್ರವೇಶ ಆಗಿದ್ದು 6 ದಿನಕ್ಕೆ ಕೊಟ್ಟ. ಇನ್ನು 3,000 ಬಂದ್ಬಿಟ್ಟು ರೀಸೆಂಟಾಗಿ ಒಂದು 15 ದಿನದಿಂದ 3,000 ಕೊಟ್ಟಿದ್ದು. ಒಟ್ಟು ಸಿಮೆಂಟ್ ಅವ್ರಿಗೆ 8,000ವನ್ನು ತೀರಿಸಿದ್ದೀನಿ. ಇನ್ನು ಸಂಘದಲ್ಲಿ 2%ಗೆ ಬಡ್ಡಿ ತಗೊಂಡಿದ್ವಿ. ಅದರಲ್ಲಿ ಹೇಗೋ ಮಾಡಿ 30,000ವನ್ನು ತೀರಿಸಿದ್ವಿ. ಹೇಗೆ ತೀರಿಸಿದೆ ಅಂತ ಆಮೇಲೆ ಹೇಳ್ತೀನಿ. ಇನ್ನು ಸ್ಕೂಲ್ ಫೀಸು ಮಗುಗೆ 13,000, ಇಬ್ರಿಗೂ ಸೇರಿ 13,000 ಕೊಟ್ಟಿದ್ದೀವಿ. ಬಟ್ ಇನ್ನು ಸ್ಕೂಲ್ ಫೀಸ್ ತುಂಬ ಬ್ಯಾಲೆನ್ಸ್ ಇದೆ, ತಕ್ಷಣಕ್ಕೆ ಇರಲಿ ಅಂದ್ಬಿಟ್ಟು ಅಷ್ಟನ್ನು ಕೊಟ್ಟಿದ್ದೀನಿ, ಆಯಿತಾ. ನೆಕ್ಸ್ಟ್ ಬಂದು ಮೀಟರ್, ಎಲೆಕ್ಟ್ರಿಷಿಯನ್ ಮೀಟರ್ಗೆ ಸ್ವಲ್ಪ ಬ್ಯಾಲೆನ್ಸ್ ಇತ್ತು. ಅವ್ರಿಗೆ ಇನ್ನೂ ಬ್ಯಾಲೆನ್ಸ್ ಇದೆ. ಅಟ್ ಪ್ರೆಸೆಂಟ್ 4,000 ಕೊಡಬೇಕು. ಸೊ 4,000 ಕೊಟ್ಬಿಟ್ಟು ಮೀಟರನ್ನು ತಗೊಬಂದ್ವಿ, ಕನೆಕ್ಷನ್ ಮಾಡಿಸ್ಕೊಂಡಿದ್ದೀವಿ. ಅಂದರೆ ಯಾರು ಕಾಂಟ್ರಾಕ್ಟರ್ ಇರ್ತಾರಲ್ಲ, ಕಂಬಾಕ ಕಾಂಟ್ರಾಕ್ಟರು, ಅವ್ರಿಗೆ ಕೊಟ್ಟು ಅಮೌಂಟ್ ಕೊಟ್ಟು ಮೀಟರನ್ನು ಹಾಕ್ಸ್ಕೊಂಡಿದ್ದೀವಿ. ಇನ್ನು ಮೋಟರು, ಸೊ ನಾವು ಸಂಪ್ ಮೋಟರ್ ಏನು ಬರುತ್ತಲ್ವ, ಅದು ತಂದಿದ್ವಿ, ಹಾಳಾಯಿತು. ಗೃಹ ಪ್ರವೇಶ ಆಗಿದ್ದು ನೆಕ್ಸ್ಟ್ ದಿನವೇ ಹಾಳಾಗ್ಬಿಡ್ತು. ಆ ಒಂದು ಮೋಟ್ರನ್ನ ವಾಪಸ್ ಕೊಟ್ಟು ಇನ್ನೊಂದು ಮೋಟ್ರನ್ನ ತಗೊಬಂದ್ವಿ. ಅದಕ್ಕೆ 2,500 ಎಕ್ಸ್ಟ್ರಾ ಕೊಟ್ಬಿಟ್ಟು ನಾನು ತಗೊಬಂದಿದ್ದು. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಪಾಗಿ ಡಿಸ್ಕಸ್ ಮಾಡೋಣ, ಆಯಿತಾ. ಇನ್ನು ನೆಕ್ಸ್ಟ್ ಬಂದು ಡಿಮಾರ್ಟ್ಗೆ ಈ ಒಂದು 4 ತಿಂಗಳಲ್ಲಿ 2 ಟೈಮ್ಸ್ ಹೋಗಿದ್ದೀನಿ. ಡಿಮಾರ್ಟ್ಗೆ 2 ಟೈಮ್ಸ್ ಹೋದಾಗ 7,000 ಆಗಿದೆ. ಒಂದ್ಸಲಿ 3,500, ಇನ್ನೊಂದ್ಸಲಿ 3,500, 7,000 ಆಗಿದೆ. ಮನೆಗೆ ಬೇಸಿಕ್ ಐಟಮ್ಸಿಂದ ಹಿಡಿದು ಎಲ್ಲ ಸಹ 7,000 ಆಯಿತು 2 ಟೈಮ್. ಇನ್ನು ನಾವು ಬಂದು ನಮಗೆ ಇಲ್ಲಿ ನೀರಿನ ಅನುಕೂಲ ಇಲ್ಲ, ಅಂದರೆ ಪಂಚಾಯತಿ ನೀರು ಬರ್ತಿಲ್ಲ. ಯಾಕಂದರೆ ಇವಾಗ ಮನೆಗೆ ಹಂಗೆ ಅಂತ ಇದೆಯಲ್ಲ, ಆ ಒಂದು ನಲ್ಲಿ ಹಾಕಿದ್ದಾರೆ. ಬಟ್ ಅದಕ್ಕಿನ್ನೂ ಕನೆಕ್ಷನ್ ಕೊಟ್ಟಿಲ್ಲ. ಅದಕ್ಕೆ ಒಂದು ಟ್ಯಾಂಕರ್ಗೆ 500 ರೂಪಾಯಿ, ತಿಂಗಳಿಗೆ 3 ಟ್ಯಾಂಕರ್, ಮಿನಿಮಮ್ 3 ಟ್ಯಾಂಕರ್ ಬೇಕು. 3 ಟ್ಯಾಂಕರ್ ಆದರೂ ಕೌಂಟ್ ಮಾಡಿಕೊಂಡ್ರು ಇಲ್ಲಿ ನನಗೆ 12 ಟ್ಯಾಂಕರ್ ಆಗುತ್ತೆ. 6,000 ಕಂಪ್ಲೀಟಾಗಿ ಆಗೋಯಿತು ನೀರಿಗೆ ಮಾತ್ರನೇ. ಇನ್ನು ನಮ್ಮ ಸರತ್ರ ಒಬ್ಬರ ಹತ್ರ ಅಮೌಂಟ್ ತೊಗೊಂಡಿದ್ದೆ, ಅವ್ರಿಗೆ 3,000ವನ್ನು ಸಾಲ ತೆಗೆಸಿದ್ದೀನಿ. ಇನ್ನು ನಾನು ಫಸ್ಟಲ್ಲಿ ಹೇಳಿದಾಗೆ ಸ್ಯಾರೀಸ್ಗೆ 4,000ವನ್ನು ಕೊಟ್ಟಿದ್ದೀನಿ. ಇದರಲ್ಲಿ ಇಂಟ್ರೆಸ್ಟ್ ಅಮೌಂಟ್ 50,000 ತೊಗೊಂಡಿದ್ವಿ. ಸೊ 50,000 ಇಂಟ್ರೆಸ್ಟ್ ಅಮೌಂಟನ್ನು ಅದನ್ನು ಕೂಡ ರಿಟರ್ನ್ ಮಾಡಿದ್ವಿ. 5% ತೊಗೊಂಡಿದ್ದು. ಸೊ ಅದನ್ನು ನೆಕ್ಸ್ಟ್ 1 ಮಂತ್ಗೆ ರಿಟರ್ನ್ ಮಾಡಿಬಿಡ್ತೀವಿ. ಯಾಕಂದರೆ 5%ಗೆ ಇಂಟ್ರೆಸ್ಟ್ ಅಮೌಂಟ್ 2,500 ಆಗ್ಬಿಡುತ್ತೆ ತಿಂಗಳಿಗೆ. ಕಟ್ಟೋ ಅಷ್ಟು ಇದಂತೂ ನಮಗಿಲ್ಲ. ಹಾಗಾಗಿ ಅದನ್ನು ತೀರಿಸಿದ್ವಿ. ಸೊ ಇದಿಷ್ಟು ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು. ಅದು 1,000, 1,000, 2,000 ಅಲ್ಲ, 50,000, 30,000, 10,000. ಸೊ ಹಂಗಾದ್ರೆ ಇದಕ್ಕೆಲ್ಲ ಅಮೌಂಟ್ ಎಲ್ಲಿಂದ ಬಂತು ಅಂತ ಯೋಚನೆ ಮಾಡೋದಾದ್ರೆ, ಸೀರಿಯಸ್ಲಿ ಹೇಳ್ತೀನಿ, ಅಮೌಂಟ್ ಎಲ್ಲಿಂದ ಬಂತು ಅಂತ ಒಂದು ಕಡೆ ಇಟ್ಟರೆ, ಸದ್ಯಕ್ಕೆ ಇವಾಗ ನನ್ನ ಪರಿಸ್ಥಿತಿಗೆ ಕೆಲಸ ಇಲ್ಲ. ಸ್ಕೂಲ್ಗೆ ಹೋಗ್ಬೇಕಂದ್ರೆ ಜೂನ್ ತನಕ ವೆಯ್ಟ್ ಮಾಡಲೇಬೇಕು. ಇನ್ನು ಬೇರೆ ಕೆಲಸ ನೋಡೋಣ ಅಂದರೆ ಇವಾಗ ಮನೇಲಿ ಮಕ್ಕಳಿದ್ದಾರೆ. ಸೊ ಅದಕ್ಕೆ ಈ ಅಕಾಡೆಮಿಕ್ ಇಯರ್, ಲಾಸ್ಟ್ ಇಯರ್ ಅಕಾಡೆಮಿಕ್ ಇಯರ್ ಮುಗಿಸ್ಕೊಂಡು ನೆಕ್ಸ್ಟ್ ಇಯರ್ಗೆ ಹೋಗೋಣ ಅಂತ ಪ್ಲಾನ್ ಇದೆ. ಈ 2 months ಆದರೆ ಮನೇಲಿ ಸಂಪಾದನೆ ಮಾಡ್ತಿರೋದು ಒಬ್ಬರೇ. ಈ ಒಬ್ಬರು ಸಂಪಾದನೆ ಮಾಡ್ತಿರೋದನ್ನ ಇಷ್ಟೆಲ್ಲ ನಿಭಾಯಿಸ್ತಿದ್ದೀನಿ ಅಂದರೆ ಸೀರಿಯಸ್ಲಿ ಹೇಳ್ತೀನಿ, ನನ್ನ ಮೇಲೆ ನನಗೆ ಎಲ್ಲೋ ಒಂದು ಕಡೆ ಗ್ರೇಟ್ ಅನಿಸುತ್ತೆ. ಆದರೆ ನಾನು ಕೆಲ್ಸಕ್ಕೆ ಹೋದರೆ ಇಬ್ಬರದ್ದು ಸಹ ಒಂದು ಈಕ್ವಾಲಿಟಿ, ಅಂದರೆ ಸ್ಯಾಲ್ರಿ ಬರುತ್ತೆ, ಹೇಗೋ ಕಟ್ಕೊಬೋದು. ಆದರೆ ಸ್ಟಿಲ್ ಈಗಲೂ ಸಾಲ ಅಂತ 10 ಲಕ್ಷ ಇದೆ. ಸೊ 10 ಲಕ್ಷ ಹೇಗೆ ತೀರ್ಸೋದು ನನಗೆ ಗೊತ್ತಿಲ್ಲ, ದೇವರಿದ್ದಾನೆ. ಆದರೆ ಇನ್ನೊಬ್ರ ಹತ್ರ ತೊಗೊಂಡಿರೋದು ಮಾತ್ರ ಸ್ವಲ್ಪ ಕಡಿಮೆನೇ. ಇನ್ನೆಲ್ಲ ಸಹ ನಾವು ಗೋಲ್ಡ್ ಲೋನೇ ತೊಗೊಂಡಿದ್ದೀವಿ. ಪ್ರತಿ ಸಾರಿ ಹೇಳ್ತಿದ್ದೆ ನಾನು ಗೋಲ್ಡ್ ಲೋನ್ ತೊಗೊಂಡಿದ್ದೀವಿ ಅಂತ. ಏನು ಒಂದು ಅಂದರೆ ಆಯ್ತಾ ನಮ್ಮ ಕೈಯಲ್ಲಿ ಬಿಡಿಸ್ಕೊತೀವಿ, ಇಲ್ವಾ ಬಿಟ್ಬಿಡ್ತೀವಿ. ನನಗೆ ಮನುಷ್ಯರಿಗಿಂತ ಗೋಲ್ಡನ್ ಇಂಪಾರ್ಟೆಂಟ್ ಅಲ್ಲ. ಫಸ್ಟು ನಾವು, ನಮ್ಮ ಪ್ರಾಣ, ನಮ್ಮ ಖುಷಿ, ನಮ್ಮ ಒಂದು ಮನೆ, ಮಕ್ಕಳು, ಆಮೇಲೆ ಸೆಕೆಂಡ್ ಗೋಲ್ಡ್ನ ಪ್ರಾಣ ಇದ್ದರೆ, ಚೆನ್ನಾಗಿದ್ದರೆ, ಆರೋಗ್ಯವಾಗಿದ್ದರೆ ಸಂಪಾದನೆ ಮಾಡ್ಕೊಬೋದಲ್ವ. ಸೊ ಅದಕ್ಕೆ ಇನ್ನೂ 10 ಲಕ್ಷ ಸಾಲ ಇದೆ. ಬಟ್ ಸ್ಟಿಲ್ ಇದುವರೆಗೂ ಎಷ್ಟು ಕಮಿಟ್ಮೆಂಟ್ಸ್ ಆಯಿತು ನೋಡಿ. ಇದರಲ್ಲಿ ಯುಗಾದಿ ಹಬ್ಬ ಬಂತು, ನಮ್ಮೂರ ಹಬ್ಬ ಬಂತು, ಮತ್ತು ಮಕ್ಕಳಿರೋ ಮನೆಯಲ್ಲಿ ತುಂಬ ಖರ್ಚಿರುತ್ತೆ, ನಿಮಗೆಲ್ಲ ಗೊತ್ತು. ಸೆಂಟ್ರಲ್ ಬಟ್ಟೆ, ಸೀರೆ, ಅದು ಇದು ಅನ್ನೋಷ್ಟು ಅದೆಲ್ಲ ಎಕ್ಸ್ಟ್ರಾ ಖರ್ಚಿಲ್ಲ. ನಾನು ಯಾವುದೂ ಹಾಕಿಲ್ಲ. ತರಕಾರಿ ಮತ್ತು ಇರುತ್ತಲ್ವ ಹೀಗೆ ಕಾಮನ್ ಆಗಿ, ಬಟ್ ಅದನ್ನು ಯಾವುದೂ ನಾನು ಹಾಕಿಲ್ಲ. ಆದ್ರೂ ಎಷ್ಟು ಅಮೌಂಟ್ ಆಗಿದೆ ಗೊತ್ತಾ, ಲೈಕ್ ಕೊಡೋರಿಗೆಲ್ಲನೂ ಕೊಡೋದು ಎಲ್ಲ ಸೇರಿ 50,000 ಎಲ್ಲ ಸೇರಿ. ಸಾಲ ಮತ್ತೆ ಎಷ್ಟು ಮಾಡ್ಕೊಂಡಿದ್ದೀನಿ ಅಂದರೆ 60,000 ಸಾಲ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ
ಅದೇ 5% ಬಡ್ಡಿಗಿತ್ತಲ್ವಾ, ಅಲ್ಲಿ 5% ಬಡ್ಡಿನ ಯಾಕೆ 2,500 ಕೊಡಬೇಕು ಅಂತ ಇದ್ದಿತ್ತು ಸ್ವಲ್ಪ ಸ್ವಲ್ಪ ಚಿನ್ನನ ಎತ್ಕೊಂಡೋಗಿ ಇಟ್ಬಿಟ್ಟು ಅಲ್ಲಿ 60,000 ತಂದು ಇಲ್ಲಿ 50,000 ಕೊಟ್ಬಿಟ್ಟು ಆಮೇಲೆ ಮಿಕ್ಕಿದಿನ 10,000ನ ಫೀಸ್ಗೆ ಕಟ್ಟಿದ್ದು. ಸೊ ಇದು ನಮಗೆ ಇದಾಯಿತು. ಯಾಕೆ ಅಂದರೆ ಬೇರೆಯವ್ರ ಹತ್ರ ಹೋಗ್ಬಿಟ್ಟು ಪ್ರತಿ ತಿಂಗಳು ನನಗೆ 2,500 ಬಡ್ಡಿ ಕೊಡು ಅಂದರೆ ಅದು ಚೆನ್ನಾಗಿರೋದಿಲ್ವಲ್ಲ. ಹಾಗಾಗಿ ಅದನ್ನು ಈ ಥರ ಒಂದು ಐಡಿಯಾ ಮಾಡಿ, ಇಲ್ಲಾಂದರೆ 80 ಪೈಸೆ ಬಡ್ಡಿ, ಅಲ್ಲಾಂದರೆ 5 ರೂಪಾಯಿ. ಯಾಕೆ ಆ ಟೈಮಲ್ಲಿ ಇಟ್ಟಿಲ್ಲ ಅಂದರೆ ಅಟ್ಲೀಸ್ಟ್ ಗೃಹ ಪ್ರವೇಶ ಟೈಮಲ್ಲಿ ಓದಿದ್ರು ಹಾಕ್ಕೊಳ್ಳೋಣ ಅನ್ನೋ ಕಾರಣಕ್ಕೋಸ್ಕರ ಅದು ಇಟ್ಟಿರಲಿಲ್ಲ. ಆಮೇಲೆ ಇಟ್ಬಿಟ್ಟು ಕೊಟ್ಬಿಟ್ವಿ. ಸೊ ಇದಿಷ್ಟೇ ಫ್ರೆಂಡ್ಸ್, ಒಟ್ಟಾರೆಯಾಗಿ ನಾನು ಎಷ್ಟು ತಿಳಿಸಿದ್ದೀನಿ ಅಂದರೆ ನೀವು ನೋಡ್ತಿರ್ಬೋದು, ನಿಮಗೆ ಇಲ್ಲಿ ನೆನಪಾಗಿರೋದು 1,99,200 ಇದನ್ನು ಎಕ್ಸ್ಟ್ರಾ ಇವಾಗ ಹಾಕಿದ್ದು 18,000 ಇದೆಯಲ್ಲ, ಈ 18,000 ಪುರೋಹಿತರಿಗೆ ಕೊಡೋದು ನಾನು ಹಾಕಿರಲಿಲ್ಲ. ಇಲ್ಲ 20,000 ಅಂದ್ಕೊಳ್ಳಿ. 2,20,000 ಈ ಒಂದು 4 ತಿಂಗಳಿಂದ ನಾವು ರೊಟೇಷನ್ ಮಾಡಿದ್ದೀವಿ. ಸೀರಿಯಸ್ ಆಗಿ ಹೇಳ್ತೀನಿ, ನನಗೆ ಗೊತ್ತಿಲ್ಲ ಹೆಂಗೆ ಮುಂದೆ ಫ್ಯೂಚರಲ್ಲಿ ಹೆಂಗಾಗುತ್ತೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆದರೆ ಇದು ಯಾವ ಸಲನೂ ಇರಲಿಲ್ಲ ಅಂದಿದ್ರೆ, ಅಂದರೆ ಪೈಂಟರು ಪ್ಲಂಬರು ಇವ್ರಿಗೆ ಯಾರೂ ಕೊಟ್ಟಿಲ್ಲ ಅಂದಿದ್ರೆ ನಾನು ಇವಾಗ 2 ಲಕ್ಷ ಸಾಲ ತೀರೋಗ್ತಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಅದು ಒಂಥರ ಸಾಲ ತೀರ್ದಂಗೆ ಅಲ್ವಾ. ಸೊ ಇನ್ನೂ 10 ಲಕ್ಷ ಸಾಲ ಇದೆ, ಯಾವಾಗ ತೀರಿಸ್ತೀನಿ ಅಂತಲೂ ಗೊತ್ತಿಲ್ಲ. ಐ ಹೋಪ್ ನಿಮ್ಮ ಒಂದು ಯೂಟ್ಯೂಬಲ್ಲಿ ಒಂದಷ್ಟು ಸ್ಯಾಲ್ರಿ ಬರುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ಸಿಂದ ವಿಡಿಯೋಸ್ ಮಾಡ್ತಿದ್ದೆ. ಬಟ್ ಯಾಕೋ ಗೊತ್ತಿಲ್ಲ, ಈ ಒಂದು ಇತ್ತೀಚೆಗಂತೂ ಆ ಒಂದು ಕಾನ್ಫಿಡೆನ್ಸ್ ಕೂಡ ನನಗೆ ಹೊರಟೋಗಿದೆ. ಅದೇ ಜಾಬ್ಗೆ ಒಂದು ಜಾಬ್ಗೆ ಟ್ರೈ ಮಾಡಬೇಕು. ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕು, ಎಕ್ಸ್ಪೆಷಲಿ ಯೂಟ್ಯೂಬಲ್ಲಿ. ಸೊ ಐ ಹೋಪ್ ನೀವು ತುಂಬ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊತೀನಿ. ಇನ್ನಷ್ಟು ಇದೇ ಥರ ಇನ್ನಷ್ಟು ವಿಡಿಯೋಸ್ ಬೇಕಂದರೆ, ಮೋಟಿವೇಶನ್ ವಿಡಿಯೋಸ್ ಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ನಾನು ಇವಾಗ ವ್ಲಾಗ್ ಶೇರ್ ಮಾಡ್ತಿದ್ರು ಕೂಡ ಎಲ್ಲರೂ ಕೇಳೋದೇ ಕಾಮನ್ ಆಗಿ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋಸ್ ಬಗ್ಗೆನೇ ಕ್ವಶನ್ಸ್ ಕೇಳ್ತಾರೆ. ಸೊ ತುಂಬ ಖುಷಿ ಆಗುತ್ತೆ ನನಗೆ, ಅಟ್ಲೀಸ್ಟ್ ಒಂದು ಸ್ವಲ್ಪ ಜನಕ್ಕಾದ್ರೂ ಹೆಲ್ಪ್ ಆಗುತ್ತೆ ಅಂತ. ಸೊ ಪ್ರತಿ ವಿಡಿಯೋದಲ್ಲ ನಿಮ್ಗೆ ಹೇಳ್ತಾ ಇರ್ತೀನಲ್ವಾ, ನನ್ನಿಂದ ಒಂದು 4 ಜನಕ್ಕೆ ಹೆಲ್ಪ್ ಆದರೆ ನನಗೆ ಅದೊಂಥರ ಖುಷಿ ಅಂತ. ಸೊ ಐ ಹೋಪ್ ನೀವೆಲ್ಲ ಚೆನ್ನಾಗಿರ್ತೀರಾ ಅಂತ ಅನ್ಕೊಂತ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಬಾಯ್, ಟೇಕ್ ಕೇರ್.